ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್ಸ್. ಸೊ ಈಗಾಗಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಏನಾದರೂ ತಮ್ಮ ಒಂದು ರಿಸಲ್ಟ್ ಫೇಲ್ ಆಗಿದ್ದರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ PU ಎಕ್ಸಾಮಿನೇಷನ್ 2 ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವು ಇಂಪ್ರೂವ್ಮೆಂಟ್ ಮತ್ತೊಂದು ಸಲ ನೀವು ಎಕ್ಸಾಮ್ ಕುಂತು ರಿಸಲ್ಟನ್ನು ಚೆನ್ನಾಗಿ ಕೂಡ ಮಾಡ್ಕೊಳ್ಬೋದು. ಅಥವಾ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ರಿಪೀಟರ್ ಸ್ಟೂಡೆಂಟಿಗೆ ಎಕ್ಸಾಮಿನೇಷನ್ 2 ಅಂತ ಕಂಡಕ್ಟ್ ಮಾಡಲಾಗ್ತಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಸ್ಕ್ಯಾನ್ಡ್ ಕಾಪಿ ತರಿಸಬೇಕು, ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಮಾಡಲಿಕ್ಕೂ ಕೂಡ ಈ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನೀವು ಎರಡು ಲಿಂಕನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಲಿಂಕ್ ಬೇಕು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಮತ್ತು ರಿಪೀಟ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಈ ವರ್ಷದ ಒಂದು ರಿಪೀಟ್ ಎಕ್ಸಾಮಿನೇಷನ್ಗೆ ಏನಂತಂದರೆ ಈ ಒಂದು ಸ್ಕೆಡ್ಯೂಲ್ನು ಕೂಡ ಈಗ ಡಿಸೈಡ್ ಮಾಡಲಾಗಿದೆ. ಸೊ ಏಪ್ರಿಲ್ 29ರಿಂದ ಮೇ 16 ತನಕ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ಳಾಗುತ್ತೆ. ಸೊ ಅಂದರೆ ಅತಿ ಬೇಗನೆ ಈ ಒಂದು ಎಕ್ಸಾಮನ್ನು ಈಗ ಸ್ಕೆಡ್ಯೂಲ್ ಮಾಡಿದ್ದಾರೆ ಬೋರ್ಡ್ ವತಿಯಿಂದ. ಏಪ್ರಿಲ್ 29ರಿಂದ ಮೇ 16 ತನಕ ನಿಮಗೆ ಎಕ್ಸಾಮಿನೇಷನ್ ಆಗುತ್ತೆ ಮತ್ತು ಮೇ ಎಂಡಿಂಗ್ ತನಕ ನಿಮಗೆ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಯಾಕೆ ಇಷ್ಟೊಂದು ಬೇಗ ಮಾಡಿದ್ದಾರೆ ಅಂತಂದರೆ, ಸೊ ಮುಂದೆ ನಿಮಗೆ ಎಕ್ಸಾಮಿನೇಷನ್ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಸಹಾಯವಾಗಲ್ಲ. ಯಾಕಂದರೆ ಜೂನ್ ಒಳಗಡೆ ಏನಾಗುತ್ತೆ ಅಂತಂದರೆ ಎಕ್ಸಾಮಿನೇಷನ್ ಕ್ಲೋಸ್ ಆಗುತ್ತೆ. ಸೊ ಅದ್ರ ಒಳಗಡೆ ನಿಮ್ಗೆ ಏನು ಮಾಡಬೇಕು ಅಂತಂದರೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ 1 ತಿಂಗಳ ಒಳಗಡೆ ನಿಮ್ಗೆ ಅಡ್ಮಿಷನ್ ಕೂಡ ಪ್ರೊವೈಡ್ ಮಾಡಿಕೊಡ್ಬೇಕಾಗತ್ತೆ. ಹೀಗಾಗಿ ಎಕ್ಸಾಮಿನೇಷನ್ ಕೂಡ ಬೇಗ ಕಂಡಕ್ಟ್ ಮಾಡಲಾಗ್ತಿದೆ.